Hey, it's your Selena. Welcome back to the kitchen after a very long time. ಸೊ ಇವತ್ತು ನಾವು ಸಂಕತ್ಕಟ್ಟೆಯಲ್ಲಿರೋ ಫಿಶ್ ಮಾರ್ಕೆಟ್ ಹೋಗಿ ಫಿಶ್ ಶಾಪಿಗೆ ಹೋಗಿ ಫ್ರೆಶ್ ವಾಟರ್ ಫಿಶ್ ತೊಗೊಂಡು ಬಂದಿದ್ದೀವಿ. ನಾನು ಇಷ್ಟಪಡ್ತೀನಿ ಒಂದೇ ಒಂದು ಫ್ರೆಶ್ ವಾಟರ್ ಫಿಶ್ ಅಂತ ಹೇಳಿದ್ರೆ ರಿವರ್ ಪಾಂಫ್ರೆಂಟ್ ಅಂತ ನಾವು ಹೇಳ್ತೀವಿ. ಸೊ ಅದನ್ನ ನಾವು ತವಾ ಫ್ರೈ ಮಾಡಬೇಕಂತ ತಗೊಬಂದಿದ್ವಿ. ಸೊ ಇವತ್ತು ನಾನು ಮತ್ತು ಆಂಟಿ ಸೇರಿ ತವಾ ಫ್ರೈ ಮಾಡ್ತೀವಿ. ಆ್ಯಂಡ್ ಯು ಗೋನಾ ವಾಚ್. ಫಸ್ಟ್ ನಾವು ಫಿಶ್ ತಿನ್ನಲಿಕ್ಕೆ ಚಟ್ನಿ ರೆಡಿ ಮಾಡ್ತೀವಿ. ಸೊ ದಿಸ್ ಈಸ್ ದ ಇಂಗ್ರೀಡಿಯೆಂಟ್ಸ್ ವಿ ಆರ್ ಯೂಸಿಂಗ್. ಒಂದೆರಡು ಸ್ಪೂನು ಹುಣಸೆ ಹಾಕ್ತಾ ಇದ್ದೀನಿ. ಫಿಶ್ ಫ್ರೈ ಚಟ್ನಿ ರೆಡಿ ಆಗಿದೆ. ಸಾಂಬಾರ್ ಮಾಡ್ತಿದ್ದೀರಾ? ಹಾ, 3 ಹಸಿಮೆಣಸಿನಕಾಯಿ ಟೇಸ್ಟಿಗೆ, 6ರಿಂದ 7 ಮೆಣಸು, 2 ಏಲಕ್ಕಿ, ಅರ್ಧ ಸ್ಪೂನ್ ಗಸಗಸೆ, 1 ಇಂಚು ಚಕ್ಕೆ ನಾನು ಚಿಕ್ಕದಾಗಿ ಮಾಡ್ಕೊಂಡಿದ್ದೀನಿ, 5 ಲವಂಗ, 1 ಇಂಚು ಶುಂಠಿ, 3 ಗಡ್ಡೆ ಬೆಳ್ಳುಳ್ಳಿ, 1 ಸ್ಪೂನ್ ಜೀರಿಗೆ. ಫಿಶ್ ಸಾಂಬಾರಿಗೆ ಜೀರಿಗೆ ಇರಲೇಬೇಕು. ಜೀರಿಗೆ ಮೆಣಸು ಏನಕ್ಕೆ ಇರಬೇಕು? ಟೇಸ್ಟಿಗೆ. ಹುಣಸೆ ಹಣ್ಣು ಸ್ವಲ್ಪ, 1-2 ಪಲಾವ್ ಎಲೆ, ಇದು ಈರುಳ್ಳಿ 2 ಗಡ್ಡೆ, 1 ಟೊಮೊಟೊ ಟೇಸ್ಟಿಗೆ. ಈರುಳ್ಳಿ ಹಾಕಿರೋದ್ರಿಂದ ಟೊಮೊಟೊ 1, ತೆಂಗಿನಕಾಯಿ ತುರಿ ಅರ್ಧ ಕಪ್. ಆಮೇಲೆ ಇನ್ನೂ ಇದೆ ಸ್ಪೂನ್ ಫಿಶ್ ಸಾರಲ್ಲ, ಖಾರದ ಪುಡಿ 2 ಗರಂ ಮಸಾಲ. ಯಾಕೆಂದ್ರೆ ಇದ್ರಲ್ಲಿ ಮಸಾಲೆ ಆಲ್ರೆಡಿ ನಾವು ಹಾಕಿರೋದ್ರಿಂದ 1/4 ಸ್ಪೂನು ಗರಂ ಮಸಾಲ, 1 ಸ್ಪೂನು ಧನಿಯಾ ಪೌಡರ್, ಗ್ರೈಂಡ್ ಮಾಡ್ಕೊಂಡು ಸ್ವಲ್ಪ ಹುಣಸೆ ಹುಳಿ ಹಾಕೊಂಡು ಹಾಕೋತಿ. 2 ಸ್ಪೂನ್ ಹಾಕೋ. ಧನಿಯಾ ಪೌಡರ್ ಫುಲ್ ಹಾಕ್ಬೇಕಾ? ಬೇಡ, ಒಂದೊಂದು 1 ಸ್ಪೂನ್. ಹಾ, ಓಕೆ, ಸಾಕು. ಎಷ್ಟು? ಅಷ್ಟು ಬೇಡ, ಸ್ವಲ್ಪ ಕೈ ಆಗುತ್ತೆ. ಎಷ್ಟು? ಹಾ, ಸಾಕು ಹಾಕಮ್ಮ. ಅಷ್ಟು ಇನ್ನೂ ಚೂಡ. ನನಗೆ ಫಿಶ್ ಫ್ರೈ ಮಾಡೋದಕ್ಕೆ ತುಂಬ ಚೆನ್ನಾಗಿ ಬರುತ್ತೆ. ಬಟ್ ನಾನು ಡಯಟ್ ಕನ್ಸರ್ನ್ ಆಗಿರೋದ್ರಿಂದ ಮಸಾಲೆ ಐಟಮ್ಗಳನ್ನ ತುಂಬ ಕಡಿಮೆ ಹಾಕ್ತೀನಿ. ನಾನು ಜಾಸ್ತಿ ಯೂಸ್ ಮಾಡೋದೇ ಇಲ್ಲ. ಇದು ನಾವು ನಾರ್ಮಲ್ ವೇಯಲ್ಲಿ ಮಾಡೋದ್ರಿಂದ ಸೊ ಆಂಟಿ ಏನೆಲ್ಲ ಹಾಕ್ತಾರೆ ಸೊ ಅದನ್ನ ನಾನು ಫಾಲೋ ಮಾಡ್ತಾ ಇದ್ದೀನಿ. ಪರವಾಗಿಲ್ಲ, ಅದರಲ್ಲಿ ಅಷ್ಟು ಕ್ಲೀನಾಗಿ ಬರಲ್ಲ. ಇದೆಲ್ಲ ಮೇಲೆ ಯೂಶ್ವಲಿ ನಾವು ವ್ಲಾಗ್ ಶೂಟ್ ಮಾಡಬೇಕಾದ್ರೆ ಮುಂಚೆನೇ ಪ್ರಿಪೇರ್ ಆಗಿರ್ತೀವಿ. ಅಂದರೆ ಯಾವ ರೆಸಿಪಿ ಮಾಡಬೇಕು, ಆಮೇಲೆ ಕಿಚನ್ ಎಲ್ಲ ಆರ್ಗನೈಸ್ಡಾಗಿ ಇಟ್ಟಿರ್ತೀವಿ ಕ್ಲೀನಾಗಿ. ಸೊ ಅದರಿಂದ ನೀಟಾಗಿ ಕಾಣಿಸ್ತಿರುತ್ತೆ. ಬಟ್ ಇದು ನಾವು ಅನ್ಎಕ್ಸ್ಪೆಕ್ಟ್ ಆಗಿ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಸೊ ಅದರಿಂದ ಕಿಚನ್ನ ಸ್ವಲ್ಪ ಮೆಸ್ಸಿ ಆಗಿದೆ. ಸೊ ದಿಸ್ ಈಸ್ ನಾರ್ಮಲ್, ಎಲ್ಲ ಕಿಚನಲ್ಲೂ ಇದೇ ಥರ ಇರುತ್ತೆ ಅಂದ್ಕೊತೀನಿ. ಡೋಂಟ್ ಮೈಂಡ್. ಎಣ್ಣೆ ಬಿಸಿ ಆಗಬೇಕು. ಕರಿಬೇವು, ಈರುಳ್ಳಿ, ನಾನು ಇಷ್ಟು ಗಟ್ಟಿಗೆ ಮಾಡ್ಕೊಂಡಿದ್ದೀನಿ. ಫಿಶ್ ಬೇಗ ಬೇಯುತ್ತೆ, ಬಟ್ ತಿರುಗಬಾರ್ದಲ್ಲ. ಕಾದಿದೆ. ಉಪ್ಪು, ಹುಳಿ, ಖಾರ ಎಲ್ಲ
ಅದು ಮಸಾಲೆ ಏನಿದೆ ಎಲ್ಲ ಅಥವಾ ನಾವು ತೆಳ್ಳಗೆ ಹಚ್ತೀವಿ, ಮಸಾಲ ಜಾಸ್ತಿ ಹಚ್ಚಲ್ಲ. ಅದು ಇದಾಗುತ್ತಲ್ವಾ, ಹಂಗೆ ಇದಾಗ್ಬಿಡುತ್ತೆ. ಚಿಕ್ಕ ಸ್ಪೂನ್ ತಗೊಳ್ಳಿ. ಚಿಕ್ಕ ಸ್ಪೂನ್ ಆದ್ರೆ ಇದಾಗುತ್ತೆ. ಈ ತರ ಚೂಪ್ ಇರ್ಬೇಕು ಅದು. ಹೀಗೆ ಹಸಿಕಾಯಿ ಹಾಕ್ದಷ್ಟು ಟೇಸ್ಟ್ ಇರುತ್ತೆ. ಹುಣಸೆ ಹಣ್ಣು ಹಾಕ್ಬೇಕು. ಮೆಣಸಿನ್ಕಾಯಿ ಆ ಕಡೆ ಮಂಗಳೂರು ಕಡೆ ಸಾಂಬಾರ್ ನಾವ್ ಹೆಂಗ್ ಮಾಡ್ತೀವಿ ಗೊತ್ತಾ, ಮಸಾಲೆ ಕಡ್ದು ಮಸಾಲೆನ ಹಾಕಿದ್ಮೇಲೆ ಅದಕ್ಕೆ ಹಸಿ ಮೆಣಸು, ಈರುಳ್ಳಿ, ಶುಂಠಿ ಕಟ್ ಮಾಡಿ ಕುದಿತಿರೋ ಇದಕ್ ಹಾಕ್ತಿವಿ. ಹಾಕಿ ಆದ್ಮೇಲೆ ಮೀನ್ ಹಾಕಿ ನನ್ ಜೊತೆ. ನಮ್ಮ ಕಡೆ ನಾವು ಆಬ್ವಿಯಸ್ಲಿ ಮುದ್ದೆ ಮಾಡೋದಿಲ್ಲ. ಸೊ ನಾನು ಆಂಟಿ ಮನೆಗೆ ಬಂದಾಗೆಲ್ಲ ಆಂಟಿ ಹತ್ರ ಹೇಳಿಸ್ಕೊಂಡು ಮುದ್ದೆ ಮಾಡ್ಕೊಂಡು ತಿಂತೀನಿ. ಪಾಪ ಅವರು ನನಗೋಸ್ಕರ ಮಾಡಿಕೊಡ್ತಾರೆ. ಐ ನೆವರ್ ಟೇಸ್ಟೆಡ್ ಮುದ್ದೆ ವಿತ್ ಫಿಶ್ ಕರಿ, ಬಟ್ ಮಟನ್ ಕರಿ ಜೊತೆ ನಾನು ಟೇಸ್ಟ್ ಮಾಡಿದ್ದೀನಿ. ಇಟ್ ವಾಸ್ ಅಮೇಝಿಂಗ್, ಲೈಕ್ 5-6 ಟೈಮ್ಸ್ ಮೇ ಬಿ. ಬಟ್ ಫಿಶ್ ಕರಿ ಜೊತೆ ಇದೇ ಫಸ್ಟ್ ಟೈಮ್ ಮಾಡ್ತಿದ್ದೆ. ಇಟ್ ಈಸ್ ಆಲ್ಸೋ ಟೇಸ್ಟಿಂಗ್ ಅಮೇಝಿಂಗ್.